ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.11 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ, ಬೆಳಕಿನ ವಿಭಜನೆಯ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ಒಂದು ಗಾಜಿನ ಪಟ್ಟಕ ಈ ಚಟುವಟಿಕೆ ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ, ಒಂದು ಗಾಜಿನ ಪಟ್ಟಕವನ್ನ ತೆಗೆದುಕೊಂಡು ಕತ್ತಲೆಯ ಕೋಣೆಯ ಕಿಟಕಿಯ ಒಂದು ಸಣ್ಣ ರಂಧ್ರದ ಮೂಲಕ ಸೂರ್ಯನ ಬೆಳಕಿನ ದಂಡವು ಪಟ್ಟಕದ ಒಂದು ಪಾರ್ಶ್ವದ ಮೇಲೆ ಬೀಳುವಂತೆ ನಾವು ಮಾಡಬೇಕು. ಪಟ್ಟಕದ ಇನ್ನೊಂದು ಪಾರ್ಶ್ವದಿಂದ ಹೊರಬರುವ ಬೆಳಕನ್ನ ಬಿಳಿ ಹಾಳೆಯ ಮೇಲೆ ಅಥವಾ ಬಿಳಿ ಗೋಡೆಯ ಮೇಲೆ ಬೀಳುವಂತೆ ಮಾಡಬೇಕು. ಈಗ ನಾವು ಏನನ್ನ ಗಮನಿಸುತ್ತಿದ್ದೀವಿ ಎಂಬುದನ್ನ ನೋಡಬೇಕು. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನ ಇಲ್ಲಿ ನಾವು ಕಾಣುತ್ತಿದ್ದೇವಾ ಎಂಬುದನ್ನ ಗಮನಿಸಬೇಕು. ಇದಕ್ಕಾಗಿ ಚಿತ್ರ 11.30 ನೋಡಬೇಕು. ಇಲ್ಲಿರುವ ಚಿತ್ರವನ್ನ ಗಮನಿಸಿ ಈ ರೀತಿಯಾಗಿ ನಾವು ಚಟುವಟಿಕೆಗೆ ವ್ಯವಸ್ಥೆಯನ್ನ ಮಾಡಬೇಕು. ಇದು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂಬುದನ್ನ ತೋರಿಸುತ್ತದೆ. ಅಂದರೆ ಬಿಳಿಯ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂದರ್ಥ. ಈ ಬಣ್ಣಗಳನ್ನ ಗುರುತಿಸಲು ನಾವು ಪ್ರಯತ್ನಿಸಬೇಕು ಹಾಗೂ ಅವುಗಳನ್ನ ನೋಟ್ ಪುಸ್ತಕದಲ್ಲಿ ಬರೆಯಬೇಕು. ಚಟುವಟಿಕೆಯನ್ನ ನಾವೀಗ ನೋಡೋಣ. ಗಾಜಿನ ಪಟ್ಟಕವನ್ನ ತೆಗೆದುಕೊಂಡಿದ್ದೀವಿ ಹಾಗೂ ಬಿಳಿ ಕಾಗದವನ್ನ ತೆಗೆದುಕೊಂಡಿದ್ದೀವಿ. ಇಲ್ಲಿ ಸೂರ್ಯನ ಬೆಳಕು ಒಂದು ಪಾರ್ಶ್ವದ ಮೇಲೆ ಬೀಳುವಂತೆ ನಾವು ಹಿಡಿಯಬೇಕು. ಇನ್ನೊಂದು ಪಾರ್ಶ್ವದ ಮೂಲಕ ಆ ಬೆಳಕು ಹಾದು ಹೋಗುವಂತೆ ನಾವು ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲಿ ಗಮನಿಸಿ, ಸೂರ್ಯನ ಬೆಳಕು ವಿಭಜನೆಯಾಗಿ 7 ಬಣ್ಣಗಳು ನಮಗೆ ಕಾಣಿಸುತ್ತಿದೆ. ಫಲಿತಾಂಶವನ್ನ ನಾವು ನೋಡೋದಾದ್ರೆ, ಸೂರ್ಯನ ಬೆಳಕನ್ನ ಗಾಜಿನ ಪಟ್ಟಕದ ಮೂಲಕ ಹಾದು ಹೋಗುವಂತೆ ಮಾಡಿದಾಗ ಅದು 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದರಿಂದ ಬೆಳಕು 7 ಬಣ್ಣಗಳಿಂದ ಕೂಡಿದೆ ಎಂದು ನಮಗೆ ತಿಳಿಯುತ್ತದೆ. 7 ಬಣ್ಣಗಳು ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಕಡು ನೀಲಿ ಅಥವಾ ಇಂಡಿಗೋ, ನೇರಳೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.